ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ವ್ಲಾಗ್. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲಿಗಪ್ಪ ಹೋಗ್ತಿದ್ದಾರೆ ಇವರು ಅಂತ ಥಿಂಕ್ ಮಾಡ್ತಿದ್ದೀರಾ ಅಲ್ವಾ? ಇವತ್ತು ನಾವು ಹೋಗ್ತಿರೋದು ಒನ್ ಡೇ ಔಟಿಂಗ್. ನಾವು ಹೋಗ್ತಿರೋ ಪ್ಲೇಸ್ ದೊಡ್ಡಬಳ್ಳಾಪುರ ಹತ್ರ ಇರೋ ಡೋಮ್ ರಿಟ್ರೀಟ್ಸ್ಗೆ. ಏನ್ ಸ್ಪೆಷಲ್ ಅಂದ್ರೆ ನಮ್ಮ ಯಜಮಾನ್ರದ್ದು ಹುಟ್ಟಿದಬ್ಬ. ಪ್ಲಾನ್ ನಂದು ಕರ್ಕೊಂಡು ಹೋಗ್ತಿರೋದು ಇವರು. ಪ್ಲೇಸ್ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಫೋನಲ್ಲಿ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ರಿವ್ಯೂಸ್ ಬಂದಿದೆ. ನಾನು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಇವ್ರಿಗೂ ಇನ್ನೂ ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಸರ್ಪ್ರೈಸಿಂಗಲ್ಲೇ ಕರ್ಕೊಂಡು ಹೋಗ್ತಿರೋದು. ನೋಡೋಣ ಹೇಗಿದೆ ಪ್ಲೇಸ್ ಅಂತ. ಹೋಗೋಕ್ಕೂ ಮುಂಚೆ ಫಸ್ಟ್ ನಾವು ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಮಾಡ್ಕೊಂಬರೋಣ ಬನ್ನಿ. ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೆ ನಾನೀಗ. ಮನಸ್ಸು ಮನಸ್ಸು ಮೆಚ್ಚಿಕೊಂಡಾಗ ನಾನೇ ಇಲ್ಲ ನನಗೀಗ. ನೀನು ಬಳುಕಿ ನಡೆಯುವಾಗ ಮೋಡ ಮಳೆಯು ಆಯ್ತೀಗ. ನೀನು ನಕ್ಕು ನಲಿಯುವಾಗ ಕಲ್ಲು ಶಿಲೆಗಳಾಯ್ತು ಈಗ. ನಿನ್ನಾಣೆ ಪ್ರಾಣ ಕೊಟ್ಟು ಪ್ರೀತಿ ಮಾಡುವೆ ಪ್ರೀತಿ. ಶಾಪಿಂಗ್ ಏನೋ ಮುಗೀತು, ಡೋಮ್ಗೆ ಹೋಗಕ್ಕೆ ಟೈಮು ಆಯಿತು. ನನಗಂತೂ ರೆಡಿ ಆಗೋಕ್ಕೆ ಟೈಮ್ ಸಿಗಲಿಲ್ಲ. ಆದರೂ ಪರವಾಗಿಲ್ಲ, ಆರಾಮಾಗಿ ಹೋಗೋಣ ಅಂತೇಳಿ ಸಾಂಗ್ ಹಾಕೊಂಡು ಚಿಲ್ಲಾಗಿ ಹೊಂಟ್ವಿ. ಸಿಗುತ್ತಿಲ್ಲ ಓ ಅಂದಗಾತಿ, ಸಿಡಿತಕ್ಕೆ ನಾ ಸಿಕ್ಕ ಮೇಲೆ ಅಂದಾಜು ಸಿಗುತ್ತಿಲ್ಲ ಓ ಅಂದಗಾರ, ಬರೆಯಲೇನ ಬಿದ್ದ ಮೇಲೆ. ಒಂದೇ ಮನಸ್ಸು ಒಂದೇ ಕನಸು, ಎಂಥ ಸೊಗಸು ಕುಣಿಯುತ್ತಿದೆ ಹೃದಯ. ಫೈನಲಿ ಲೊಕೇಶನ್ ರೀಚ್ ಆದ್ವಿ. 1 o'clock ಚೆಕ್-ಇನ್ ಇತ್ತು, 1:30ಗೆ ರೀಚ್ ಆಗಿದ್ದೀವಿ. ಹಾಫ್ ಅನ್ ಅವರ್ ಲೇಟ್. ಹಾಗೆ ಕಾರ್ ಪಾರ್ಕಿಂಗ್ ಮಾಡಿ ಡೈರೆಕ್ಟ್ ಆಫೀಸ್ ಹತ್ರ ಹೋದ್ರಿ. ರೂಮ್ ಕೀ ತಗೊಂಡು ಒಬ್ರು ಸ್ಟಾಫ್ನ ನಮ್ಮ ಜೊತೆ ಕಳಿಸಿದ್ರು ಲಗೇಜ್ ಕ್ಯಾರಿ ಮಾಡೋಕ್ಕೆ, ಹಾಗೆ ರೂಮ್ ತೋರ್ಸೋಕ್ಕೆ. ಬನ್ನಿ ರೂಮ್ ಹೇಗಿದೆ ನೋಡ್ಕೊಂಬರೋಣ. ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ, ತಂತಾನೆ ತನ್ನಂತಾನೆ ಸೆಳೆಯುತ್ತಾಳೆ ನನ್ನನ್ನೇ, ತಂತಾನೆ ಬೇಕಂತಾನೆ ಮರೆಸುತ್ತಾಳೆ ಮೈಯನ್ನೇ. ಇವಳೆಂತ ಜಾದುಗಾತಿ ಅಂತ ಯಾರಿಗಾದ್ರೂ ಗೊತ್ತಾ? ಇವಳೇನೆ ಕಾಣುತ್ತಾಳೆ ನಂಗೆ ಅಪ್ಪ ಎತ್ತ ಸುತ್ತ. ವಾವ್, ರೂಮ್ ಅಂತೂ ಮಸ್ತಾಗಿದೆ. ಪ್ಲೇಸ್ ಅಂತೂ ಇನ್ನೂ ಸಖತ್ತಾಗಿದೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೂಮ್ ನೋಡ್ತಿದ್ದಂಗೆ ನಮ್ಗೆ ಬಂತು ವೆಲ್ಕಮ್ ಡ್ರಿಂಕ್ಸ್. ಸೊ ಹಾಗೆ ವೆಲ್ಕಮ್ ಡ್ರಿಂಕ್ಸ್ ಕುಡ್ಕೊಂಡು ವಾಟ್ಸಪ್ಪಲ್ಲಿ ನಮಗೆ ಆದ ಪರ್ಸ್ನಲ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಗೆ ಏನೇ ಬೇಕಾದರೂ ಆರ್ಡ್ರ್ ಮಾಡ್ಕೋಬೋದಿತ್ತು. ನಾವು ಈಗ ಲಂಚ್ ಟೈಮ್ ಅಂತ ಲಂಚ್ ಆರ್ಡ್ರ್ ಮಾಡಿದ್ವಿ. ವೆಜ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಫ್ರೈ ತೊಗೊಂಡಿದ್ವಿ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಲಂಚ್ ಮುಗಿಸ್ಕೊಂಡು ವಾಕಿಂಗ್ ಹೋದ್ವಿ. ಹಾಗೆ ಅಲ್ಲಿರೋ ಗೇಮ್ಸ್ ಎಲ್ಲ ಕವರ್ ಮಾಡೋಣ ಅಂತ. ನೇಚರ್ ತುಂಬ ಕೂಲಾಗಿತ್ತು. ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಗೇಮ್ಸ್ ಆಡೋಕ್ಕೆ ಒಳ್ಳೆ ಜಾಗನೇ ಸಿಕ್ತು. ನಿನ್ನೊಂದಿಗೆ ಹೇಗಿದ್ದರೂ ಆಯಾಸ ಬೇಜಾರು ಆಗೋದಿಲ್ಲ. ನೀನಿಲ್ಲದ ಸಂತೋಷವು ನಂಗೆಂದು ಸಂತೋಷ ನೀಡೋದಿಲ್ಲ. ಎಲ್ಲ ಗೊತ್ತು. ಹುಷಾರು, ಶ್ರೀರಾಮಂಗೆ ಕರೆಸ್ತೀನಿ. ಯಪ್ಪ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನನ್ನನ್ನು ಕಾಡುವ ಕಾಡು ಪಾಪ ನೀನೇನೆ.
ಗೇಮ್ ಆಡ್ತಾ ಆಡ್ತಾ ಟೈಮ್ ಹೆಂಗ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಗೊತ್ತಾಗ್ಲಿಲ್ಲ. ಈಗ ನಾವು ಬಂದಿರೋದು ಪಾಟ್ರಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಹೃದಯದಲ್ಲಿ ಪ್ರೀತಿ ಇದೆ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಕ್ಷಮಿಸುವ ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋದೆ. ಮಣ್ಣಲ್ಲಿ ಪಾಟ್ ಮಾಡೋದು ಅವರೇ ಹೇಳ್ಕೊಡ್ತಿದ್ರು, ನಾವು ಮಾಡಿದ್ವಿ. ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೂಮ್ ಕಡೆ ಹೋಗ್ತಿದ್ದೀವಿ. Brown sugar. This is the brown sugar for tasting. I put one. See here. This is the brown sugar. This is only Earl Grey coffee. Put this inside. Seriously? Yes, absolutely. Cinema. And taste it. ಬೋರಮನ್ಮಿಟ ಬೂಸ್ಟ್ ಕಾಫಿ. ನಾನೇ ಟೀ ಮಾಡ್ತೀನಿ ಅಂತ ಹೋಗಿ ಏನೋ ಮಾಡ್ತಿದ್ರು. ನಾನು ಅದೇ ಗ್ಯಾಪಲ್ಲಿ 1 ಗ್ಲಾಸ್ ಬೋರ್ಮಿಟ ಮತ್ತು ಕಾಫಿ ಆರ್ಡರ್ ಮಾಡಿದೆ. ಅದನ್ನು ಕುಡ್ಕೊಂಡು ಇಬ್ಬರು ವಾಕಿಂಗ್ ಬಂದಿದ್ದೀವಿ. ಹೇಳ್ಮಿಟ. ಫೈರ್ ಕ್ಯಾಂಪ್ ಅಂತೂ ಸೂಪರಾಗಿ ಆಯಿತು. ಲಾಸ್ಟಲ್ಲಿ RCB ಸಾಂಗ್ ಹಾಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಹಾಗೆ ಡಿನ್ನರ್ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ಗೆ ಸ್ಮಾಲ್ ಸರ್ಪ್ರೈಸ್ ಇತ್ತು. ಏನು ಅಂತ ನೋಡ್ಕೊಂಬರೋಣ. ಕಣ್ಣಲೆ ಬಚ್ಚಿಡಲ ನನ್ನಲೆ ಮುಚ್ಚಿಡಲ ಹೇಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ ನನ್ನೂನು ನನ್ನ ಬಳಗ ಇವನು ಗೊತ್ತೇನು ನಂದೇ ದೃಷ್ಟಿಯೇನು ಹೇ ಚಿನ್ನ
ಜಕ್ಕೂಸಿಯಲ್ಲಿ ಫ್ಲೋಟಿಂಗ್ ಕೇಕ್ ರೆಡಿ ಮಾಡಿಸಿದ್ದೆ, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹ್ಯಾಪಿ ಬರ್ಡೇ ಟು ಯು ಹಬ್ಬಿ. ಇಟ್ಸ್ ಮೈ ಬರ್ಡೇ ಅಂತ ಹೇಳು. ಇಟ್ಸ್ ಮೈ ಬರ್ಡೇ. ಇವತ್ತು ಮಸ್ತಾಗಿ ಎಂಜಾಯ್ ಮಾಡಿದ್ರಿ, ತುಂಬ ಖುಷಿ ಆಯಿತು. ಬೆಳಿಗ್ಗೆ ನಮ್ಮದು ಚೆಕ್ಔಟ್ ಇದೆ. ಸೊ ಗುಡ್ ನೈಟ್ ಆ್ಯಂಡ್ ಗುಡ್ ಮಾರ್ನಿಂಗ್. ನಮಗೆ ರೆಡಿ ಆಗಿದೆ ಫ್ಲೋಟಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಈಗ ಚೆಕ್ಔಟ್ ಆಗೋ ಟೈಮ್ ಬಂದಿದೆ. ಸೊ ಇಬ್ಬರು ರೆಡಿ ಆಗಿ ಈಗ ಚೆಕ್ಔಟ್ ಆಗ್ತಿದ್ದೀವಿ. ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡೋಕ್ಕೆ. ಸೊ ಎಲ್ಲರೂ ಹೀಗೆ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ ಅಂತ ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.